ಡಾಕ್ಟ್ರು ಇನ್ನು 2 ವರ್ಷ ಬದುಕ್ತೀನಿ ಅಂತ ಹೇಳೋರು. ಹಾಂ ಡಾಕ್ಟ್ರು ಇನ್ನು 2 ವರ್ಷ ಬದುಕ್ತೀನಿ ಅಂತ ಹೇಳೋರು. ನಿಜ ಸೀರಿಯಸ್ಲಿ ಆಮೇಲೆ ಜಾಸ್ತಿ ಆಗ್ಬಿಟ್ಟೋದೆಲ್ಲ ಅಂತ. ಆಮೇಲೆ ಏನು ಮಾಡ್ಬೇಕಂತ ನಾವು ಆಮೇಲೆ ಏನೂ ಇಲ್ಲ. ಇವ್ರು ಹಾಕಂಗೆ ಮಾಡ್ಬೋದು ಅಷ್ಟೇ. ಫುಲ್ಲು ಹ್ಯಾಪಿಯಾಗಿರ್ತೀನಿ ಒಂದು 2 ವರ್ಷ ನಾನು. ಮತ್ತು ಆಮೇಲೆ ಸುಮ್ಮನೆ ನಿನಗೆ ಏನೋ ಕಾಯಿಲೆ ಬಂದ್ಬಿಟ್ಟೈತೆ ಅವೆಲ್ಲ ಮಾಡ್ಕೊಂಡು ನೀನು ಹೋಗ್ಬಿಡ್ತೀಯ ಹಂಗಾರೆ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್ ಗಾಯ್ಸ್. ಇವತ್ತು ನಾವು ರೀಲ್ಸ್ ಮಾಡೋಣ ಅಂತ ಅವ್ರೆ ಚೇಡ್ ನನ್ನ ಮಗ ಆಡ್ಕೊಂಡು ಕೂತ ನೋಡಿ ಗಾಯ್ಸಿನ. ಗಾಯ್ಸ್ ಈಗ ನಾನು ಬರ್ತೀನಿ ನೋಡಿ ಅಲ್ಲಿ ಕೆಲಸಕ್ಕೆ. ಯಾವಾಗ ಕೇಳ್ತೀಯ? ಜೊತೆ ಬರ್ತೀನಿ. ಅಲ್ಲೇ ಇರಬೇಕು. ಅಲ್ಲೇ ಬರ್ತೀನಿ ಸಾಯಂಕಾಲಕ್ಕೆ ನಿನ್ನ ಅಲ್ಲೇ ಬಿಟ್ಬಿಟ್ಟು. ಆಯ್ತು ನನಗೆ ಆಯ್ತು ಆನ್ ಮಾಡು. ಆನಲ್ಲೇ ಐತಿ. ಆನ್ ಮಾಡೋದ ಕಣ. ಎಷ್ಟು ಕಡೆ ಹೋಗ್ತೀನಿ ಕರೆಕ್ಟಾಗಿ. ನಮ್ಮ ದೊಡ್ಡಮ್ಮ ಫೋನ್ ಮಾಡಿದೆ. ಅಕಸ್ಮಾತ್ ನಿಮ್ಮ ದೊಡ್ಡಮ್ಮ ಫೋನ್ ಮಾಡಿದ್ರೆ ಇವತ್ತು ಮಾಡ್ತಾರೆ. ಸರಿ ಆಯ್ತು. ನೋಡಿ ಬೆಂಕಿಗಂಗೆ ಕೂತ ನೋಡಿ ಸೈಡ್ ನನ್ನ ಮಗ. ಫಾ ನಿಮ್ಮ ಹೆಸ್ರೇನು? ಸಲ್ಮಾನ್ ಖಾನ್. ಸಲ್ಮಾನ್ ಖಾನ್ ಅಣ್ಣ. ಗಾಯ್ಸ್ ಬೆಂಕಿ ರೆಡಿ ಏನೋ ರೇ ಎಲ್ಲಿ ಕೊಡ್ತಿ? ಹಾಂ ಈಗ ಎಲ್ಲಿ ಕೊಡ್ತಿ? ಕೂತ್ಕೊ ಬೈಲಿ ನೀನು ಸುಮ್ಮನೆ ಇರು. ಕೂತ್ಕೊ ಇಕ್ಕ 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 ಕೇಳ ಬರ ಇಕ್ಕ ನೀವು ಮತ್ತೆ ಹಂಗೆ ಇಕ್ಕ ಇಕ್ಕ. ಹಾಂ ಇಕ್ಕೆ ಹೆಂಗೆ ಇಕ್ಬರ ಇಕ್ಬರ. ಸರ್ ನಮಸ್ತೆ. ಇಕ್ಕ ಇಕ್ಕ ಬೆಂಕಿ ಇಕ್ಕ ಇಕ್ಕ ಬರ. ಪಾಕಿಸ್ತಾನ ಕಾರದ ಆರ ಬಾಬಿ ವಿಡಿಯೋ ಮಾಡ್ಕೊತೀನಿ ಸೇಬರ ಬಾರಲೇ ಸುಮ್ಮನೆ ಆರಿಸ್ತೀಯ ಹೆಂಗೆ ಆಡ್ತೀನಿ ಅಂತ ನೋಡ್ತೀನಿ. ಬನ್ನಿ ಸ್ಟ್ರೀಮ್ ಮಾಡೋಣ ಈಗ. ಯಾಕೆ ಕೊಟ್ಟಿ ಸಾಕಾಗಿಲ್ವಾ? ಕೊಟ್ಟಿದ್ದು ಲೇ ಕೊಟ್ಟೆ 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 ಹೇತ್ಕೊಂಬಿಡ ಹಂಗೆ. ಗೌತಮ್ ಅಂಟಿ ಏನು ಅದಕ್ಕೆ ನನಗೆ ಹೋಗಲೇ ಏನು ಗೌತಮನ್ ಪುಟಿ ಆಮೇಲೆ ಅವನಿಗೆ ಹುಡ್ಗಿ ಮೇ ಓದೋದಲ್ಲ ಏನು ಆಡ್ಸಲಿ ಚೆಲ್ಡು. ಹಾಂ ಅದಕ್ಕೆ ಬೆಂಕಿ ಮೇಲೆ ಆಡ್ತಿದ್ಯಾ ಇಲ್ಲಿ. ಗಾಯ್ಸ್ ಈಗ ನಾಯಿನ ಕರ್ಕೊಂಡು ಊಟ ಮಾಡಿ ನಾಯಿನ ಆಚೆ ಕರ್ಕೊಂಡ್ಬಂದೆ ಗಾಯ್ಸ್. ಇಲ್ಲಿ ಕೋತ್ ನನ್ನ ಮಕ್ಕಳು ಕೋತಾಡ್ದಂಗೆ ಆಡ್ತಾರೆ ನೋಡಿ. ತಗೊಳ್ಳಿ ಹಿಡ್ಕೊ ನಾಯಿನ. ಹೇಳು ಹೇಳು ಪಾಪಿ ಸ್ಟಾರ್ಟ್ ಮಾಡ್ರ ಅಂತ ಫುಲ್ ಎಕ್ಸಿಟ್ ಆಗೋತಾರೆಲ್ಲ. ಅವೇನಪ್ಪ ಬಾರ ಒಂದು ಸಾಂಗ್ ಆಡೋಲಿ. ಯಾಕೇನು ಆಡ್ತಾನೆ ಸಾಂಗ್ ಈಗ ಆಡ್ಬಾರು. ಹಾಂ ನೀನು ಸಾಂಗ್ ಆಡ್ಲ ರಿಪೋರ್ಟ್ ಹಾಕ್ಬಿಡ್ತಾರೆ ಕಣ ಪೆಕ್ರದಲ್ಲೇ. ರಿಪೋರ್ಟ್ ಹಾಕ್ಬಿಡ್ತಾರೆ ಕಾಪಿ ರೈಟಿಂಗ್ ಅಂತ. ಆ ಸಾಂಗ್ ಆಡ್ತಿ ಆಡು ಆಫ್ ಮಾಡು. ಹ್ಞೂ ಆಡು. ನಾಳೆ ಹಾಂ ನಾಳೆ ನೀನು ಸಾಂಗ್ ಆಡ್ಬೇಕು ಒಂದೇ.
ಏನಾಳ ಒಳ್ಳೆ ಹೆಂಗ್ ಸಾಡ್ದಂಗ ಆಡ್ತೀರ ಎಲ್ಲ ಒಂದು ಸಾಂಗ್ ಆಡಕ್ಕೆ. ನಾನು ಆಡ್ದ ಕಣಪ್ಪ, ಎಷ್ಟೊಂದು ಸಲ ಆಡಿದ್ದೀನಿ ಸಾಂಗ್ನ. ಯಾವ್ದು ಅಯಾಬುಜ ಅವತ್ತಲು ಲಾರಿ ಕ್ಯಾಂಟ್ರ್ ಬತ್ತು, ಎಣ್ಣೆ ಕೊಯ್ಯಿಂಟು ಹೇಳುತ್ತೆ ಒಂದು ಹಾಡು. ಗಾಯಸ್ನ ಮತ್ತೆ ಒಂದು ಹಾಡು ಹೇಳ್ತದಂತೆ ಈಗ. ಆಡತ್ತೆ. ಹೊಸ ಫೋನ್ ಬೇರೆ ತಗೊಂಡವ್ರೆ ಗಾಯಸ್. ಈಗ ಈ ಫೋನ್ ತಗೊಂಡಿರೋದಕ್ಕೆ ಒಂದು ಹಾಡು ಹೇಳ್ತದೆ. ಹೇಳತ್ತೆ ಹೇಳತ್ತೆ. ಯಾರು ನೋಡಲ್ಲ ಹೇಳತ್ತೆ. ಯೂಟ್ಯೂಬ್ ಯಾರು ನೋಡಲ್ಲ ಕಣತ್ತೆ. ಯಾವ್ದೋ ಒಂದು ಚೆನ್ನಾಗಿರೋದು ಹಾಡು. ನಾ ಅದಕ್ಕೆ ಯಾಕೋ ಕುಂಡಿಸ್ತೀನಿ ಹಾಡು. ಸ್ಕೂಲಲ್ಲಿ ಆಡಲ್ವಾ ನೀನು? ಇಂಟರ್ವ್ಯೂ ಕೊಡ್ಸಿ, ನಾಳೆ ಇಂಟರ್ವ್ಯೂ ಮಾಡ್ತೀನಿ ನಿಂದ. ನೀನೇನು ಇಂಟರ್ವ್ಯೂನು ಮಾಡಬೇಡ, ಅಂಥದ್ದು ಮಾಡ, ಮುಚ್ಕೊಂಡಿದ್ದೋಗು. ಬದ್ದುಬಿಟ್ಟೇನು ನಾಳೆ ಹಾಕ್ತೀನಿ ನೋಡಿದನ್ನು ಇನ್ಸ್ಟಾಗ್ರಾಮಲ್ಲಿ. ಹೋಗಿ ಸುಮ್ಮನೆ ಮುಚ್ಕೊಂಡು ಸುಮ್ಮನೆ ಇರೋದಷ್ಟು ನಾನು ಹೊಡೆದ್ಬಿಡ್ತೀನಿ. ಆಕ್ಷನ್ 2 ಆಕ್ಷನ್. ದರ್ಶನ್, ಮೈ ಸ್ವೀಟ್ ಆರ್ಟ್, ನಾವು ಯಾವಾಗಲೂ ನಿನ್ನ ಭಾಳ ಪ್ರೀತಿ ಮಾಡ್ತೀವಪ್ಪ. ಮತ್ತೇನು ಗೊತ್ತಾ, ನಮ್ಮ ಮಾತು ಕೇಳಬೇಕಷ್ಟೆ. ಅಷ್ಟೇನಾ? ಹೇಗೆ ಆಮೇಲೆ ಹೇಳ್ತೀನಿ. ಈಗಲೇ ಹೇಳು. ಹಾಗೆಲ್ಲ ಅದೇ ಮಾಡಬಾರ್ದು. ಹೇಳ, ಏನಾಗಲ್ಲ ಹೇಳು. ಹಾಂ ಸ್ಟಾರ್ಟ್. ತೋರಿಸ್ ನನಗೆ ಅದು. ಹಾಂ ಅದು ಎಲ್ಲ ನನಗೆ ಇಷ್ಟ ಆಗಲ್ಲ. ನೀನು ಚೆನ್ನಾಗಿರ್ಬೇಕು, ಅದೊಂದು ಮಾತ್ರ ಮೈಂಡಲ್ಲಿ ಬಿಟ್ಟರೆ ಇನ್ಯಾವುದು ಬರಲ್ಲ ನನಗೆ, ಯಾವುದು ಬೇಡ. ಬೇಕಾದ್ರೆ ಅಮ್ಮಂಗೆ ಫೋನ್ ಮಾಡಿ ನಾನು ಕೇಳ್ತೀನಿ. ನಾನು ನನ್ನ ಮಾತು ನೀನು ಕೇಳಿಲ್ಲ, ಅಮ್ಮನ ಮಾತು ನೀನು ಕೇಳಿಲ್ಲ ಅಷ್ಟೇ. ಅದು ನೀನು ಕೇಳಲೇಬೇಕಪ್ಪ. ನನಗೆ ಇದು ಚೆನ್ನಾಗೈತೆ. ಮತ್ತು ಇನ್ನೊಂದು ಏನು ಗೊತ್ತಾ, ಏಜ್ ನಿನಗೆ ಎಷ್ಟು ಇರಬೇಕು ಅಂದಾಜು? 21. 21, 21 ವರ್ಷ ಅಲ್ವಾ? ನೀನು ಹಿಂಗೆ ಇರ್ಬೇಕು ನೋಡು ಮನುಷ್ಯ. ಚೆನ್ನಾಗಿರ್ಬೇಕಾಯ್ತು, ಚೆನ್ನಾಗಿಲ್ಲ ಅಷ್ಟೇ. ಡಾಕ್ಟ್ರು ಇನ್ನು 2 ವರ್ಷ ಬದುಕ್ತೀನಿ ಅಂತ ಹೇಳೋರು. ಹಾಂ, ಡಾಕ್ಟ್ರು ಇನ್ನು 2 ವರ್ಷ ಬದುಕ್ತೀನಿ ಅಂತ ಹೇಳೋರು. ನಿಜ, ಸೀರಿಯಸ್ಲಿ. ಆಮೇಲೆ ಜಾಸ್ತಿ ಆಗ್ಬಿಟ್ಟೋದಲ್ಲ ಅಂತ. ಆಮೇಲೆ ಏನು ನೋಡ್ಬೇಕಂತ ನಾವು? ಆಮೇಲೆ ಏನೂ ಇಲ್ಲ. ಮಾಮ ಎಲ್ಲ ಜಾಸ್ತಿ ಆಗೋದಂತೆ. ಇನ್ನು 2 ವರ್ಷ ಅಂತ ಬದುಕೋದು. ಅದಕ್ಕೆ ಹ್ಯಾಪಿಯಾಗಿ ಬಿಟ್ಬಿಟ್ರು ನಾನು. ರಿಪೋರ್ಟ್ ಎಲ್ಲ ಜಾಸ್ತಿ ಬಂದ್ಬಿಡೋದಂತೆ. ಏನೋ ಸೊಲ್ಯೂಷನ್ ಇಲ್ವಂತೆ. ಅದಕ್ಕೆ ಮಾತ್ರ ಒಂದು ಮನ ಬರ್ಕೊಟ್ಟವ್ರೆ, ಇರೋ ತನಕ ಚೆನ್ನಾಗಿರೋ, ನುಂಗು ಚೆನ್ನಾಗಿ ಅಂತ. ಬಿಡಬಮ್ಮ, ನಾನು ಹೋದ್ರೆ ಹೆಂಗೋ ಒಂದು ತಪ್ಪುತ್ತೆ ನೆಮ್ಮದಿ ಮನೇಲಿ. ನೆಮ್ಮದಿಯಾಗಿರ್ಬೋದು. ನೀ ಯಾರೋ ಸುಳ್ಳು ಹೇಳ್ತೀಯ ಅಷ್ಟೇ. ಸುಳ್ಳು ಯಾಕೆ ಹೇಳಿ ನಾನು ನಿನಗೆ? ಅವೆಲ್ಲ ಆಗಲ್ಲ ಬಿಡಪ್ಪ. ಇಲ್ಲ ಮಾಮ, ಇನ್ನು 2 years ಟೈಮ್ ಕೊಟ್ಟಾರ ಅಷ್ಟೇ ನನಗೆ. ನೀನು ಚೆನ್ನಾಗಿರುತ್ತೆ ಅಷ್ಟೇ. ಅದಕ್ಕೆ ಚೆನ್ನಾಗಿದ್ದೀನಿ ಅಷ್ಟೇ ಈಗ. ಮತ್ತೆ ಹಂಗೆಲ್ಲ ಹೇಳ್ಬಾರ್ದಪ್ಪ ನೀನು. ಮತ್ತೆ ಏನೋ ಈ ಥರ ಇರುತ್ತೆ ಮಾವ, ಇನ್ನೊಂದು ಟೈಮ್ ಅವೆಲ್ಲ ಏನಾಗಲ್ಲ. ಹೋಗಂತ ಟೈಮ್ ಕೊಟ್ಟಿದ್ದೆ ನನಗೆ, ಇನ್ನೂ ಜಾಸ್ತಿ ಕೊಟ್ಟಿದ್ದೀನಿ ಬಿಡಪ್ಪ. ಅದಕ್ಕೆ ಮತ್ತೆ ನಮಗೆಲ್ಲ ಹಂಗೆಲ್ಲ ಹೇಳ್ಬಿಡು, ಹಾಕಂಗೆ ಮಾಡ್ಬಾರ್ದು ಅಷ್ಟೇ. ಫುಲ್ಲು ಹ್ಯಾಪಿಯಾಗಿರ್ತೀನಿ ಒಂದು 2 ವರ್ಷ ನಾನು. ಮತ್ತು ಆಮೇಲೆ ಸುಮ್ಮನೆ ನಿನಗೆ ಏನೋ ಕಾಯಿಲೆ ಬಂದ್ಬಿಟ್ಟೈತೆ ಅವೆಲ್ಲ ಮಾಡ್ಕೊಂಡು ನೀನು ಹೋಗ್ಬಿಡ್ತೀಯ ಹಂಗಾರೆ. ಅವೆಲ್ಲ ಸುಳ್ಳು ನಂಗೆ ರಿಪೋರ್ಟ್ ಜಾಸ್ತಿ ಬಂದ್ಬಿಡ್ತದೆ ಅವೆಲ್ಲ. ಏನೂ ಆಗಲ್ಲ ಬಿಡ. ಮತ್ತು ಇವಾಗ ನಾನು ಗಾಡಿ ಓಡಿಸ್ತೀನಿ, ಕೈಲ ಆಯ್ತಲ್ಲ, ಕಾಲೆಲ್ಲ ಜಾಸ್ತಿ ನೋವು ಬರುತ್ತೆ. ನಿಂದು ಬೇರೆ ನಂದು ಬೇರೆ ಅಲ್ಲ, ನೀನು ಹೇಳೋ ಅರ್ಥ ಬಿಡ್ಕೋ.
ಏನೋ ಕಾಲು ಜಾಸ್ತಿ ಉರಿಯುತ್ತೆ ಅವೆಲ್ಲ ಡಾಕ್ಟ್ರ್ ಎಲ್ಲ ತೋರಿಸ್ಕೋಬೇಕು, ಬರ್ತಾ ಇಲ್ಲ ಅದು. ಸರ್ ನಾವೆಲ್ಲ ತೋರಿಸ್ಕೊಡಕ್ ಹೋಗಲ್ಲ, ಮಾತಾಡೋದು ಸುಳ್ಳು. ನಾನಕ್ಕೆ ರೆಕಾರ್ಡ್ ಅದು ತೋರಿಸ್ಲ ನಿಂಗೆ ಡಾಕ್ಟ್ರ್ ಮಾತಾಡಿರೋದು. ಹೌದಾ? ಮತ್ತೆ ನಂಗೆ ಯಾವ ತೋರಿಸ್ತಿಲ್ಲ ನೀನು? ನಾನು ಯಾರು ಕೇಳೋದು ಬೇಡ ಅನ್ಕೊಂಡಿದ್ದೀನಿ, ಒಬ್ರಿಗೆ ಹೇಳಿದ್ದೀನಿ, ಯಾರಿಗೂ ಬೇಡ. ಸರಿ ಆಯ್ತು, ನಂಗೆ ತೋರಿಸು. ಅಲ್ಲ ಡಾಕ್ಟ್ರ್ ಏನು ಹೇಳ್ತಾರೋ ಅದು ಹೇಳಿ ನನಗೆ. ಏನಂದ್ರೆ ಗೊತ್ತಾ, ಫುಲ್ ಜಾಸ್ತಿ ಆಗೋದೆ. ಏನಪ್ಪ? ಫುಲ್ ಜಾಸ್ತಿ ಆಗೋದೆ, ಹೋಗೋದೆ. ಅದರಿಂದ ಏನು ಜಾಸ್ತಿ ಆಗೈತೆ ಅಂತ ಅವ್ರಿಗೆ? ಇನ್ನೊಂದು 2 ತಿಂಗಳು ಇನ್ನೊಂದು ವೀಲ್ ಚೇರಲ್ಲಿ ಓಡಾಡಬೇಕಂತೆ, ಎತ್ಕೊಂಡು ಓಡಾಡ್ತಾರಂತೆ ಅಂತ, ಜಾಸ್ತಿ ಆಗೋದೆ ಅಂತ ಹೇಳ್ತಿದ್ರು. ಚೆನ್ನಾಗಿದೆಯಲ್ಲ? ಅದೇ ಮಾತ್ರ ನುಂಗಿದ್ದೀನಪ್ಪ ಈಗ. ಹಾಂ ಹಾಂ. ಎಷ್ಟು ದಿನಕ್ಕೆ 8 ಮಾತ್ರೆ. ಹೌದಾ? ನಾವೇನು ನೋಡ್ರಿ, ನಂಗೆ ಗೊತ್ತಿಲ್ಲವ. ಹಾಂ, ನಾನು ನೋಡಿಲ್ಲ, ನನಗೆ ಯಾವ ಮಾತ್ರೆ ನುಂಗ್ತೀಯ, ಎಷ್ಟು ದಿನಕ್ಕೆ ಎಷ್ಟು ಮಾತ್ರೆ ನುಂಗ್ತೀಯ ಗೊತ್ತಿಲ್ಲವಲ್ಲ, ನನಗೆ ಗೊತ್ತಿಲ್ಲ. ಮತ್ತೆ ಅದೇ ಒಂದು ಸತಿ ತೋರಿಸು, ಎಷ್ಟು ಮಾತ್ರೆ ನುಂಗ್ತೀಯ, ಇನ್ನೂ ಎಷ್ಟು ದಿನ ಐತೆ? ಏನು 2 ತಿಂಗಳು ಅಷ್ಟೇ ಇರೋದು. ಹೌದಾ? ಆಮೇಲೆ ಆಮೇಲೆ ಗೊತ್ತಿಲ್ಲ, ತಿರ್ಗಾ ಚೆಕ್ ಮಾಡಿಸ್ಬೇಕು. ಸರಿ ಆಯ್ತು, ಮಾತ್ರೆ ನುಂಗು. ಅಮ್ಮಗೆ ಫೋನ್ ಮಾಡಲಾ? ಮಾಡು. ಏನು ತಂದೆ ಊಟ? ರೊಟ್ಟಿ ತಂದು ತಿನ್ನೋದು. ನನ್ನ ಟೈಮ್ ಆಯ್ತು, ನಾನು ಬರ್ತೀನಿ. ಸರಿ ಆಯ್ತು. ಹಾಂ, ಫೋನ್ ಮಾಡಿ ಕೇಳು, ಏನು ನೀನು ಹಿಂಗೆಲ್ಲ ಹೇಳ್ತಾನೆ ಅಂತ. ಎತ್ತಿಲ್ಲ ಅವನು. ಹಾಂ, ಎತ್ತಲ್ಲ ಅವರು. ಎತ್ತದೆ ಮಾತಾಡು. ಆದರೆ 2 ಸತಿ ಮಾಡಿದೆ, ಹಿಂಗೆ ಮಾಡ್ದ ಅವ್ರಿಗೆ ಮಾಡ್ದ, ಎತ್ತಿಲ್ಲ ಅವರು. ಮಚ್ಚ ಬಿಡೋದು, ಕಟ್ ಮಾಡೋದು, ಎಲ್ಲ ವಿಡಿಯೋ ಮಾಡ್ದ ನನಗೆ ಗೊತ್ತದು. ಒಳ್ಳೆ ಕಂಟೆಂಟ್ ಚೆನ್ನಾಗೈತೆ. ಅದಕ್ಕೆ 2 ವರ್ಷ ಫುಲ್ ಎಂಜಾಯ್ ಮಾಡೋಣ ಅಂತ ಇದ್ದೀನಿ. ಹಾಂ, 2 ವರ್ಷ ಫುಲ್ ಎಂಜಾಯ್ ಮಾಡೋಣ ಅಂತ ಇದ್ದೀನಿ. ಆಮೇಲೆ ಆಮೇಲೆ ಗೊತ್ತಿಲ್ಲ, ದೇವರು ಅಲ್ಲಿ ಹಿಂದೆ ಮಂಜುನಾಥ ಅವನಣ್ಣ, ಅವನೇನು ನೋಡ್ಕೊತಾನ ಅವ್ರು. ಹಾಂ ಸರಿ ಆಯ್ತು, ಪಾದಯಾತ್ರೆ ಹೋಗೋಣ ಬಿಡು. ಪಾದಯಾತ್ರೆ ಸರಿ, ಬರೋಣ. ಯಾಕಪ್ಪ ಅಷ್ಟೊಂದು ಬೇಜಾರು ಮಾಡ್ಕೊತೀವಿ ಮನ್ಸಿಗೆ? ಬೇಜಾರೇನಿಲ್ಲ, ಅಷ್ಟೇ. ಇನ್ನೊಂದು 2 ವರ್ಷ ಬದುಕ್ತೀನಿ ಅಂತ ಸ್ವಲ್ಪ ಅಷ್ಟೇ ಬೇಜಾರು. ಇನ್ನು ಜಾಸ್ತಿ, ನಂಗೆ ಹೇಳ್ಬೇಡ ನೀನು. ಇನ್ನು ಜಾಸ್ತಿ ವರ್ಷ ಬದುಕಬೇಕಾಯ್ತು ಅನ್ಕೊಂಡಿದ್ದೆ. ಇಲ್ಲ, ನಿನಗೆ ಮುಂಚೆ ನಾನು ಸತ್ತೋಗ್ಬಿಡ? ಹಂಗೇನಾಗಲ್ಲ ಅದು. ಈಗ ಏನು ಮಾಡೋಣ, ನಂದು ಕಾಯಿಲೆ ಏನಾಗಲ್ಲ ಮಚ್ಚೆ ಅದು. ನೀನೇನು ಡಾಕ್ಟರ್ ಹೇಳ್ಬೇಕಲ್ಲ, ಏನಾಗಲ್ಲ ಬದುಕಿ ಅಂತ ಹೇಳಿದ್ರೆ. ನೀನು ಮುಂಚೆ ನಾನು ಸತ್ತೋಲ್ಲ. ಏನಕ್ಕೆ ಹಂಗೆಲ್ಲ ನೀನು ಅಂದ್ರೆ ನಂಗೆ ಅವೆಲ್ಲ ಮನ್ಸಿಗೆ ನೋವು ಯಾರಿಗೂ ಕೊಡ್ಬಾರ್ದಪ್ಪ. ಅದಕ್ಕೆ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಹೇಳ್ಬೇಡ ನೀನು, ಆಯ್ತಾ? ಫೋನ್ ಊಟಕ್ಕೆ ನೋಡ್ಲಕ್ಕ ಕೇಳು, ನಿನ್ನ ಮಗ ಹಿಂಗೆಲ್ಲ ಹೇಳ್ತಾನೆ ಅಂತ. ಹಂಗೆಲ್ಲ ಅನ್ಬಾರ್ದಪ್ಪ. ನೀನು ಅಷ್ಟೇ, ಹಂಗನ್ಬಾರ್ದು.